ಆಂಕರ್ ಯೂನಿವರ್ಸ್ಗೆ ಸುಸ್ವಾಗತ. ಇವತ್ತು ನಾವು ಕ್ಯಾನೋ ಬಗ್ಗೆ ತಿಳ್ಕೊತಾ ಇದೀವಿ. ಕ್ಯಾನೋದಲ್ಲಿ ಯಾವ ತರ ನಿಮ್ಗೆ ಡಿಸೈನ್ ಮಾಡಬೇಕು ಏನೋ ಒಂದನ್ನ ಅಂತ ಇದ್ರೆ ಅದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇದರ ಬಗ್ಗೆ ಇದು ಸೀರಿಯಸ್ ಏನ್ ಬೇಡ ಅಂತ ನನ್ನ ಅಭಿಪ್ರಾಯ. ಆದ್ರೂ ಒಂದೆರಡು ವಿಡಿಯೋ ಅಂತೂ ಪಕ್ಕಾ ಮಾಡೇ ಮಾಡ್ತೀನಿ ಇದ್ರ ಮೇಲೆ. ಸೊ ಅವಂಗೊಂದು ಅಂದ್ರೆ ನಾನು ನೋಡಿದ್ದು ಕಾಮನ್ ಏನು ಕಷ್ಟಗಳು ಏನಂದ್ರೆ, ನಿಮ್ಗೇನೋ ಒಂದು ಸ್ಟೇಟಸ್ ಆಗೋದಿದೆ, ಏನೋ ಒಂದು ರೀಲ್ ಮಾಡೋದಿದೆ, ಅದನ್ನ ಎಲ್ಲಿ ಎಡಿಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಇದೆ, ಅದು ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ಸೊ ಯೂಟ್ಯೂಬ್ ವಿಡಿಯೋ ಇರ್ತವೆ ನಿಮ್ಮವು, ಅದು ಎಲ್ಲಿ ಎಡಿಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಂದೊಂದ್ಸತಿ ಫೋಟೋಶಾಪ್ ಬರಲ್ಲ ನಿಮ್ಗೆ. ಸೊ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮಾಡಿಸೋಷ್ಟು ಏನ್ ಬೇಡ. ನೀವು ಇದರಲ್ಲೇ ಒಂದು ಜನಗಳು ನೋಡೋ ಥರನೇ ನೀವು ಮಾಡ್ಕೊಬೋದು. ಸೊ ಅದು ಬೇಸಿಕಲಿ ಹೆಂಗಿರುತ್ತೆ ಏನ್ ಕತೆ ಅಂತ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ನಾನು ನೀವೇನ್ ಬೇಕಾದ್ರೂ ಮಾಡ್ಕೊಬೋದು. ಏನಂದ್ರೆ ನೀವು ಪ್ರೆಸೆಂಟೇಶನ್ ಮಾಡ್ಕೊಬೋದು, ಪೋಸ್ಟ್ ಕ್ರಿಯೇಟ್ ಮಾಡ್ಕೊಬೋದು, ಇಮೇಜ್ ಎಡಿಟ್ ಮಾಡ್ಕೊಬೋದು, ನಾನು ತುಂಬಾ ಇದಾವೆ. ಆದ್ರೆ ನಾನು ನಿಮ್ಗೆ ಬೇಸಿಕಲಿ ಬಂದಿರೋದು ಏನ್ ಹೇಳ್ಕೊಡಕ್ಕೆ ಅಂದ್ರೆ, ಒಂದು ಬೇಸಿಕ್ ಒಂದು ವಿಡಿಯೋ ಹೆಂಗ್ ಮಾಡ್ಬೇಕು, ಲ್ಯಾಂಡ್ಸ್ಕೇಪ್ ವಿಡಿಯೋ ಹೆಂಗ್ ಮಾಡೋಣ ಅಂತ ನಾನು ಹೇಳ್ಕೊಡೋಣ ಅಂತ ಈ ಒಂದೆರಡು ವಿಡಿಯೋ ಮಾಡ್ತೀನಿ ಇದ್ರ ಮೇಲೆ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗ್ ಮಾಡ್ಬೇಕು ಅಂತ. ಸೊ ನಾನು ಈಗ ಬೇಸಿಕ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಒಂದು ಸಣ್ಣ ವಿಡಿಯೋ, ಒಂದು ಇಂಟ್ರೊಡಕ್ಷನ್ ಬರುತ್ತೆ, ಒಂದು ಥ್ಯಾಂಕ್ ಯು ಹೇಳೋದು, ಒಂದು ಕೆಳಗಡೆ ಆಡಿಯೋ ಹಾಕೋದು, ಏನೇನು ಎಲಿಮೆಂಟ್ಸ್ ಯಾವ ಥರ ಎಡಿಟ್ ಮಾಡ್ಕೊಂಬೋದು ನೀವು ಒಂದೊಂದು ಎಲಿಮೆಂಟ್ನ ಅಂತ. ಸೊ ನನಗೆ ಇವಾಗ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನು ಬರಬೇಕು, ವೆಲ್ಕಮ್ ಅಂತ ಬರ್ಬೇಕು ತಾನೆ. ಸೊ ನಿಮ್ಗೆ ಅಲ್ಲಿಗೆ ವೆಲ್ಕಮ್ ಅಂತ ಹಿಂಗೆ ಎಂಟ್ರಿ ಮಾಡಿ. ಸಾರಿ, ವೆಲ್ಕಮ್ ಬಂದಿಲ್ಲ, ನಾನು ವೆಲ್ಕಮ್ ಅಂತ ಎಂಟ್ರಿ ಮಾಡಿ. ಸೊ ಈ ಥರ ಬರುತ್ತೆ. ನಿಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ಮಾಡ್ಕೊಂಡ್ಬಿಡಿ. ಇಷ್ಟು ಚೆನ್ನಾಗಿ ಇದು ನೋಡಿ, ಯಾವ ಥರ ಬೇಕಾದ್ರೂ ಮಾಡ್ಕೊಂಬಂದು ನೀವು. ಲ್ಯಾಗ್ ಆಗಂಗಿದ್ರೆ ಹೇಳ್ರಿ ಕಾಮೆಂಟ್ಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಿಂದ ನಾನು ಇಂಪ್ರೂವ್ ಮಾಡ್ಕೊತೀನಿ ಅಂತ. ಸೊ ಇದಾದ ಚೆನ್ನಾಗಿದ್ದಂಗೈತೆ. ಅಂದ್ರೆ ನಾವು ಫಸ್ಟ್ ಚೆನ್ನಾಗಿರೋ ಥರ ಇರ್ಬೇಕು. ನಾವು ಸಾಂಗು ಎಲ್ಲ ಕರೆಕ್ಟಾಗಿ, ನೀವು ಕಾಪಿರೈಟ್ಸ್ ನೋಡ್ಕೊಂಡು ಸಾಂಗ್ ಹಿಡ್ಕೊಬೇಕು, ನೋಡ್ಕೊಳ್ಳಿ ಯಾವ್ದಂದ್ರೆ. ಇದು ಚೆನ್ನಾಗೈತೆ ನೋಡಿ. ನಮ್ದು ಫಸ್ಟ್ 5 ಸೆಕೆಂಡ್ ಇದೆ ಅದು. ಅದಕ್ಕೆ ನಾವಿವಾಗ ಒಂದು ಏನು ಸಾಂಗ್ ಇಡ್ಬೇಕಲ್ಲ, ಇಂಟ್ರೊಡಕ್ಷರಿ ಅದು ಬರ್ತಿದೆ, ಒಂದು ಸೌಂಡ್ ಬರ್ಬೇಕಲ್ಲ. ನೀನು ಮ್ಯೂಸಿಕ್ ಅಂಡ್ ಎಫೆಕ್ಟ್ಸ್ ಜನರೇಟಿವ್ ಇದೇನಿದೆ. ಚೆನ್ನಾಗಿದೆ, ಆದ್ರೆ ಬೇಡ ನಮಗೆ. ಸಖತ್ ಸೌಂಡ್ ಬಂತ ಅನ್ಸುತ್ತೆ. ಸಾರಿ, ಬೇಡ ಇದು ಕೂಡ. ಇದು ಸ್ವಲ್ಪ ಚೆನ್ನಾಗಿದೆ ಸಾಕು. ಆ್ಯಡ್ ಮಾಡೋದಷ್ಟೇ. ಆ್ಯಡ್ ಮಾಡಾಯ್ತು ನಮಗೆ. ಇವಾಗ ಬೇಸಿಕಲ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಕಾಣಿಸ್ತಿದ್ಯಾ? ಓಹೋ, ಇರೋಣ ಯಾಕೋ ಇದು ಗೊತ್ತಿಲ್ಲ ಸೌಂಡ್. ಸೌಂಡ್ ಬರ್ತಿದೆ. ಸೊ ವೆಲ್ಕಮ್ ಟು ಚಾನಲ್. ಆಯ್ತು, ಇಷ್ಟು ದೊಡ್ಡದು ಬೇಡ, ಸ್ವಲ್ಪ ಕಮ್ಮಿ ಮಾಡೋಣ. ಈ ತರ ನೀವು ಡ್ರ್ಯಾಗ್ ಮಾಡ್ಕೊಂಡ್ರೆ ಎಲ್ಲಿಗೆ ಬೇಕಂದ್ರೆ ಅಲ್ಲಿ ಸೆಟ್ ಮಾಡ್ಕೊಂಬನ್ನಿ. ಆ ಪಿಂಕ್ ಕಲರ್ ಬರೋವರೆಗೂ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿ ಎಲ್ಲ ಅಲ್ಲೇ ಇದಾವ ಅಂತ ಅರ್ಥ. ಈಗ ಎಲ್ಲ ಸೆಟ್ ಆಯ್ತು, ವೆಲ್ಕಮ್ ಆಯ್ತು. ಈಗ ಒಂದು ಥ್ಯಾಂಕ್ಸ್ ಹೇಳೋಣ. ಸ್ಟಾಕ್ ವಿಡಿಯೋಸ್ ನೋ, ಟೆಂಪ್ಲೇಟ್ಸ್ ಅಲ್ಲಿ ಥ್ಯಾಂಕ್ ಯು ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಈ ಥರ ಎಲ್ಲ ಮಾಡ್ಕೊಂಬಂದಿನಿ.
ನಾನು ಜಸ್ಟ್ ಒಂದು ಇಷ್ಟ ಅಷ್ಟೇ, ಇದರಲ್ಲಿ ತುಂಬಾ ಜಾಸ್ತಿ ಇದಾವೆ. ನೀವು ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಇಲ್ಲಿಂದ 15 ಸೆಕೆಂಡ್ಸ್ ಏನು ಬೇಡ ಇದು. ಆ, ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡಿದ್ದೆ, ಇಲ್ಲಿ ಕ್ರಾಪ್ ಮಾಡ್ಕೊಂಡು ಇಲ್ಲಿಂದ ಏನೇನ್ ಬೇಕಂತ. ಸೊ ಇವನ್ನೆಲ್ಲ ಜಾಗ್ರತೆಯಾಗಿ ಎಲ್ಲಿ ಬೇಕಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನೆ ಇವು ಮಾತ್ರ ಲಾಸ್ಟಲ್ಲಿ ಮಿಕ್ಬಿಡ್ತವೆ. ಇನ್ನು ಈ ವಿಡಿಯೋ ಒಂದ್ ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ ಅನ್ಸ್ತೈತೆ. ಇರ್ಲಿ, ನಾನು ಟ್ರೈ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನು ಚೆನ್ನಾಗಿ ಮಾಡೋಕ್ಕೆ. ಅದ್ರ ಮಧ್ಯದಲ್ಲಿ ಏನೋ ಒಂದು ಆಗೋಗುತ್ತೆ. ನಮ್ಮ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಮಾತ್ರ ಚೆನ್ನಾಗಿ ಮಾಡ್ಬೇಕಪ್ಪ. ಅದು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದ್ರೆ ಒಂದು ಕಾರಣ ಇದೆ. ಆಕ್ಚುಲಿ ನಾನು ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದೀನಿ. ಈಗ ತಾನೇ ಹಾಸ್ಟೆಲ್ ಬಂದು ಸೇರಿದೆ. ಅಲ್ಲೇ ಹೊಸ್ದಾಗಿ ಎಲ್ಲ ಸೆಟ್ ಆಗೋಕ್ಕೆ 1 ತಿಂಗಳು ತಗೊಂತು. ಇವೆಲ್ಲ ಪ್ರಾಬ್ಲಮ್ ನಾವು ಸೆಟ್ ಅಂತ ಹೊಡಿತೀನಿ ನೋಡಿ. ಇದು ಡಿಪ್ರೆಷನ್ ಅಂತಾರಲ್ಲ ಆ ಥರ. ಇದಕ್ಕೊಂದು ಸೌಂಡ್, ಶೂಸ್ ಸೌಂಡ, ಫೀಲಿಂಗ್ ಸೌಂಡ್. ಇದೆ ಇರಲಿ, ಯಾವುದೋ ಒಂದು ಹಾಕ್ಬೇಕಷ್ಟೇ. ಸೊ ಬೇಸಿಕಲಿ ಈ ತರ ಮಾಡ್ಕೊಬೋದು. ನಾನು ಒಂದು ಸಿಂಪಲ್ ಆಗಿರೋ ತೋರಿಸಿದ್ದೀನಿ. ಕ್ಯಾನು ಅಂದ್ರೆ ಏನಿಲ್ಲಪ್ಪ, ನಿಮ್ಗೆ ಇಷ್ಟ ಆಗಿರೋದು ಮಾಡ್ಕೊಬೋದು ಅಷ್ಟೇ. ಓ, ಸೊ ನಾವು ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಹೆಂಗ್ ಬಂದಿದೆ ಅಂತ. ಸ್ವಲ್ಪ ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ ಉಲ್ಟಾ ಮಾಡ್ತೀನಿ. ಲ್ಯಾಗ್ ಆಗ್ತಾ ಇದೆ ಜಾಸ್ತಿ. ಚೀಚಿ ಚೀಚಿ ವಾಯ್ಸ್ ಗೊತ್ತಿಲ್ಲ ಯಾಕೋ. ವಾಯ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಯಾರ್ದೋ ಫೋಟೋ ಬಂದಿದೆ, ಸಾರಿ. ಸೊ ಬೇಸಿಕಲಿ ಇಷ್ಟೇನಪ್ಪ. ನೀವೇನಾದ್ರೂ ಈ ತರ ಮಾಡ್ಕೊಬೋದು. ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಫೋಟೋ ಕೂಡ ಎಡಿಟ್ ಮಾಡ್ಕೊಬೋದು, ಯಾವ್ದಾದ್ರು ಅಪ್ಲೋಡ್ ಮಾಡಿರೋದು. ಸೊ ಅದ್ರಲ್ಲಿ ನಮ್ಮ ಪರ್ಸನಲ್ ಇದೆ, ಅದಕ್ಕೆ ತೋರಿಸ್ತಿಲ್ಲ. ಫೋಟೋಸ್ ಕೂಡ ಸಿಗ್ತವೆ ನಿಮಗೆ, ಸ್ಟಾಕ್ ಫೋಟೋಸ್. ಇದರಲ್ಲಿ ಕ್ಯಾಪ್ಷನ್ಸ್ ಕೂಡ ನೀವು ವಾಯ್ಸಲ್ಲಿ ಮಾತಾಡಿದ್ರೆ ಕ್ಯಾಪ್ಷನ್ಸ್ ಕೂಡ ಈಸಿಯಾಗಿ ಹಾಕೊಬೋದು ನಿಮ್ಮ ಭಾಷೆಯಲ್ಲಿ. ಸೊ ಇಷ್ಟು ಗೈಸ್ ಇವತ್ತಿನ ದಿವಸ ಸಿಂಪಲ್ ವಿಡಿಯೋ, ಜಾಸ್ತಿ ಗೊತ್ತಿಲ್ಲ. ಕ್ಯಾನನ್ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ, ಜಾಸ್ತಿ ಏನೇನೋ ಹೇಳಕ್ ಹೋಗಿಲ್ಲ. ಸಿಂಪಲ್ ಆಗಿ ಅದರಲ್ಲಿ ಏನೇನಿದೆ ಅಂತ ತೋರಿಸಿದ್ದೀನಿ. ಐ ನೋ ನಿಮಗೆ ಇಷ್ಟೇನಾ ಅಂತ ಅನ್ಸಿರುತ್ತೆ. ಅಷ್ಟೇನೆ, ಚೆನ್ನಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಕ್ವಿಪ್ಮೆಂಟ್ಸ್ ಇಲ್ಲ ಇವಾಗ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಥರನೇ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ನನ್ನ ವಿಡಿಯೋಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಇರಲಿ, ಪರವಾಗಿಲ್ಲ, ಸ್ವಲ್ಪ ದಿನನೇ, ಆಮೇಲೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಸಪೋರ್ಟ್ ಬೇಕು. ಸರಿ ಆಯ್ತು, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ